ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಸ್ನೇಹಿತರೆ, ಇವತ್ತು ನಾನು ತುಂಬಾ ಸುಲಭವಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ಕ್ರಿಸ್ಪಿಯಾಗಿರುವಂಥ ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಬೌಲ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 3/4 ಬೌಲ್ ಆಗೋಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. ನಾನು ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಕೂಡ ಶೇಂಗಾ ಬೀಜವನ್ನೇ ತೊಗೊಳ್ಬೇಕು. ತೊಗೊಂಡು ಚೆನ್ನಾಗಿ ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ಹಸಿಯಾಗಿರುವಂಥ ಶೇಂಗಾ ಬೀಜನ ಹಾಕೊಳ್ಳೋದು ಬೇಡ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಕಲರ್ಗೆ ಬರೋ ತನಕ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದೆಲ್ಲ ಆರಿದ ಮೇಲೆ ಸಿಪ್ಪೆ ತೆಗೆದು ಒಂದು ಬೌಲ್ಗೆ ಹಾಕಿ ಸೈಡಲ್ಲಿ ಇಡಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ನಾವೇನು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಬೀಜವನ್ನು ಮೇಲೆಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ರಿಮೂವ್ ಮಾಡ್ಕೊಂಡಾದಮೇಲೆ 3/4 ಬೌಲ್ ಆಗುವಷ್ಟು ಶೇಂಗಾ ಬೀಜಕ್ಕೆ ನಾನು 3/4 ಬೌಲ್ ಆಗುವಷ್ಟೇ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆ ತಿನ್ನೋಕ್ಕಾಗಲ್ಲ ಅನ್ನೋರು ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಬರುತ್ತಲ್ವ, ಸೊ ಅದನ್ನು ಕೂಡ ತೊಗೊಳ್ಬೋದು. 3/4 ಬೌಲ್ ಆಗುವಷ್ಟು ಶೇಂಗಾ ಬೀಜ, 3/4 ಬೌಲ್ ಸಕ್ಕರೆ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿಸ್ಕೆಟ್ಗೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹಾಕಿ. ಇದನ್ನೆಲ್ಲ ಚೆನ್ನಾಗಿ ಆಫ್ ಆನು ಮಾಡ್ಕೊಳ್ತಾ ಈ ಥರ ಕೈ ಸಹಾಯದಿಂದ ಉಂಡೆ ಮಾಡಿದರೆ ಈ ಥರ ಉಂಡೆ ಆಗಬೇಕು. ಸೊ ಅಲ್ಲಿ ತನಕ ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡು ಇದನ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆಲ್ಲ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇದೇನು ಸ್ವಲ್ಪ ಉಂಡೆ ಥರ ಇರುತ್ತಲ್ವ, ಸೊ ಅದನ್ನೆಲ್ಲ ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಜರಡಿ ತೊಗೊಂಡಿದ್ದೀನಿ. ಸೊ ನೀವು ಯಾವುದೇ ರೀತಿ ಹಿಟ್ಟನ್ನು ತೊಗೊಳ್ಳುವಾಗಲಿ ಸ್ವಲ್ಪ ಜರಡಿ ಹಿಡಿದೇ ತೊಗೊಳ್ಬೇಕು. ಸೊ ನೋಡಿ, 3/4 ಕಪ್ ಶೇಂಗಾ ಬೀಜ, 3/4 ಕಪ್ ಸಕ್ಕರೆ ಹಾಗೂ ಅದಕ್ಕೆ ನಾನು 3/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಹಾಲಿನ ಪುಡಿ ಮನೇಲಿ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು, ಹಾಕಲೇಬೇಕಂತೇನಿಲ್ಲ. ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ನಾವು ಹಾಲಿನ ಪುಡಿಯನ್ನು ಹಾಕಿದ್ದೀವಿ ಅಷ್ಟೇ. 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ರೆ ಸೇಮ್ ನಿಮಗೆ ಅಂಗಡಿ ಸ್ಟೈಲಲ್ಲಿ ಯಾವ ಥರ ಬಿಸ್ಕೆಟ್ ಬರುತ್ತೋ, ಸ್ವಲ್ಪ ತಿನ್ನುವಾಗ ಉಪ್ಪು ಅನಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಜರಡಿನ ಇಟ್ಕೊಂಡು, ಸೊ ನಾವೇನಾಗಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿರ್ತೀವಲ್ವ ಶೇಂಗಾ ಬೀಜದ ಪೌಡರ, ಸೊ ಅದೆಲ್ಲ ಗಟ್ಟಿಯಾಗಿರುತ್ತೆ. ಕೈ ಸಹಾಯದಿಂದ ನೀವು ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಉಂಡೆ ಬಿಸ್ಕೆಟ್ ಮಾಡುವಾಗ ಗಂಟು ಥರ ಅನಿಸ್ಬಿಡುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಯಾವುದೇ ರೀತಿ ಓವೆನ್ನ ಬಳಸದೆ, ಯಾವುದೇ ರೀತಿ ಹೊರಗಡೆ ಹೋಗಿ ನೀವು ಬಿಸ್ಕೆಟ್ನ ತರೋದಕ್ಕಿಂತ ಸಿಂಪಲಾಗಿ ಮಕ್ಕಳಿಗೆ ಅತಿ ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಬಿಸ್ಕೆಟ್ನ ಮಾಡ್ಬೋದು. ಸೊ ನೋಡಿ, ನೆಕ್ಸ್ಟ್ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಸೈಡಲ್ಲಿ ಇಡಿ. ಒಂದು ಬೌಲ್ಗೆ ತುಪ್ಪ ತೊಗೊಂಡಿದ್ದೀನಿ. ಈಗ ನಾನು ಒಂದು ಪ್ಲೇಟ್ನ ತೊಗೊಳ್ಳಿ. ನೀವು ಯಾವ ಪ್ಲೇಟ್ಗೆ ಬಿಸ್ಕೆಟ್ನ ಹಾಕ್ತೀರೋ ಆ ಪ್ಲೇಟ್ನ ತೊಗೊಂಡು ಅದಕ್ಕೆ ಚೆನ್ನಾಗಿ ತುಪ್ಪವನ್ನು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅನ್ನೋರು ಒಂದು ನಾರ್ಮಲ್ ಪ್ಲೇಟ್ಗೆ ತುಪ್ಪವನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸಿ ಅದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕೋದ್ರಿಂದ ಬಿಸ್ಕೆಟ್ ಇನ್ನೂ ಕೂಡ ಸೇಮ್ ನಿಮಗೆ ಈ ಪೇಪರಲ್ಲಿ ಯಾವ ಥರ ಹಾಕಿದಾಗ ಬರುತ್ತೋ ಬಿಸ್ಕೆಟ್ ಸೇಮ್ ಅದೇ ಥರ ಬರುತ್ತೆ. ಸೊ ನೋಡಿ, ನಾನೀಗ ಬಟರ್ ಪೇಪರ್ನ ಆ ಪ್ಲೇಟ್ಗೆ ಹಾಕಿ ಅದ್ರ ಮೇಲೆ ಕೂಡ ಚೆನ್ನಾಗಿ ಸ್ವಲ್ಪ ತುಪ್ಪವನ್ನು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಸೈಡಲ್ಲಿ ನೆಕ್ಸ್ಟ್ ಬಿಸ್ಕೆಟ್ ರೆಡಿ ಆದಮೇಲೆ ಬೇಗ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟಿಗೆ ಅಪ್ಲೈ ಮಾಡಿಕೊಂಡು ಪ್ಲೇಟ್ ರೆಡಿ ಮಾಡಿಟ್ಕೊಂಡು ಸೈಡಲ್ಲಿಡಿ. ನೋಡಿ, 3/4 ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಕಾಯಿಸಿರುವಂಥ ತುಪ್ಪವನ್ನು ತೊಗೊಂಡಿದ್ದೀನಿ. ಸೊ ನೀವು ಬೇಕಿದ್ರೆ ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಎಣ್ಣೆ ಅಷ್ಟೇ ತೊಗೊಳ್ಬೋದು. ಸೊ ನಾನು ಎಣ್ಣೆ ಯಾಕೆ ತೊಗೊಂಡಿಲ್ಲ ಅಂದರೆ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಥರ ಅನಿಸುತ್ತೆ, ಅಷ್ಟು ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ನೀರನ್ನು ತಾಕಿಸ್ಲೇಬಾರ್ದು, ಬರೀ ತುಪ್ಪದಲ್ಲೇ ಚೆನ್ನಾಗಿ ನಾದ್ಕೊಳ್ಬೇಕಂದ್ರೆ ನೀವು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಚಪಾತಿ ಮಾಡೋಕೆ ಯಾವ ಥರ ನಾದ್ಕೊಳ್ತೀರೋ ಆ ಥರ ನಾದ್ಕೊಳ್ಬಾರ್ದು. ಸಿಂಪಲಾಗಿ ಒಂದು ಉಂಡೆ ಸ್ಟ್ರಕ್ಚರ್ಗೆ ಬರೋ ತನಕ ನಾದ್ಕೊಂಡ್ರೆ ಸಾಕು. ಸೊ ನೋಡಿ, ಅರ್ಧ ಕಪ್ ತುಪ್ಪ ಪೂರ್ತಿಯಾಗಿ ಖಾಲಿ ಆಗೋದಿಲ್ಲ, ಸ್ವಲ್ಪ ಉಳಿಯುತ್ತೆ ಅಷ್ಟೇ. ಸೊ ನಾನು ಮೆಜರ್ಮೆಂಟ್ ಪ್ರಕಾರ ಅಂದರೆ ಅರ್ಧ ಕಪ್ ತುಪ್ಪವನ್ನು ತೊಗೊಂಡಿದ್ದೀನಿ. ನೋಡಿ, 3/4 ಕಪ್ ಶೇಂಗಾ ಬೀಜ, 3/4 ಕಪ್ ಸಕ್ಕರೆ, 3/4 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಈ ಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಈ ಥರ ನಾದ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ನಾದ್ಕೊಳ್ಳೋದು ಬೇಡ, ಇದಕ್ಕೆ ರೆಸ್ಟ್ ಕೂಡ ಕೊಡೋದು ಬೇಡ. ನೀವೇನಾದರೂ ಸ್ವಲ್ಪ ಟೈಮ್ ರೆಸ್ಟ್ ಕೊಟ್ಟರೆ ಅದು ಕ್ರ್ಯಾಕ್ಸ್ ಬರೋಕ್ಕೆ ರೆಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಥರ ಕ್ರ್ಯಾಕ್ಸ್ ಬರಬಾರ್ದಂದ್ರೆ ಬೇಗ ಮಾಡ್ಕೊಳ್ಬೇಕು. ಈಗ ಒಂದು ಪ್ಲೇಟ್ಗೆ ನಾನು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಏನಾದರೂ ಬೇರೆ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ನೀವು ಬೇರೆ ಥರ ಪಿಸ್ತಾ, ವಾಲ್ನಟ್ಸ್, ಗೋಡಂಬಿ ಇದು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಜಸ್ಟ್ ನಾನಿಲ್ಲಿ ಬಾದಾಮಿ ಮಾತ್ರ ತೊಗೊಂಡಿದ್ದೀನಿ.
ಮೊದಲಿಗೆ ನಾನು ನನ್ನ ಕೈ ಸಹಾಯದಿಂದ ಒಂದು ನಮ್ಗೆ ಅಂಗೈಯಾಗುವಷ್ಟು ಒಂದು ಉಂಡೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಬಿಸ್ಕೆಟ್ ಶೇಪ್ ಕೂಡ ರೆಡಿ ಆಗುತ್ತೆ. ನಿಮಗೇನಾದರೂ ಬೇರೆ ಶೇಪ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ನಿಮ್ಗೆ ಇಷ್ಟವಾದ ಶೇಪಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿರೋದ್ರಿಂದ ನಾವು ಮಾಡುವಂಥ ಶೇಪಲ್ಲಿ ಬೇಗ ಬಿಸ್ಕೆಟ್ ಕೂಡ ರೆಡಿ ಆಗುತ್ತೆ. ಸೊ ನೋಡಿ ತುಂಬಾ ನಾನು ಈಸಿಯಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಪ್ರೆಸ್ ಮಾಡಿದ್ದೀನಿ, ಬಿಸ್ಕೆಟ್ ಶೇಪ್ಗೆ ಬಂದಿದೆ. ಸೊ ನೋಡಿ ಈಗ ಚೆನ್ನಾಗಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನೋ ಎಳೆ ಥರ ಬಂತು, ಅದನ್ನು ತೆಗೆದೆ ಅಷ್ಟೇ. ಸೊ ನೋಡಿ ಈಗ ಚೆನ್ನಾಗಿ ನಾನು ಡ್ರೈ ಫ್ರೂಟ್ಸ್ನ ಅದ್ರ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಬಿಸ್ಕೆಟಿನ ಹಿಟ್ಟು ಗಟ್ಟಿ ಅನಿಸಿದರೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ತೆಳುವಾಯಿತು ಅಂದ್ಕೊಂಡಿದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಸೊ ನೋಡಿ ನಾನು ಈ ಥರ ತೋರಿಸಿದ್ನಲ್ಲ, ಸೇಮ್ ಇದೇ ರೀತಿಯಾಗಿ ನೀವು ಕೂಡ ಉಳಿದ ಪ್ರೊಸೆಸ್ನೆಲ್ಲ ಬಿಸ್ಕೆಟ್ ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು. ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಬಟರ್ ಪೇಪರ್ ಮೇಲೆ ನಿಧಾನವಾಗಿ ನೀವು ಒಂದೊಂದೇ ಬಿಸ್ಕೆಟನ್ನು ಇಡ್ತಾ ಬನ್ನಿ. ಸೊ ನೋಡಿ, ನೀವೇನಾದರೂ ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ಯಾವಾಗ ರೆಡಿ ಮಾಡಿರ್ತಾರೆ ಏನೋ, ಸೊ ಅಂಥದ್ದು ಬಿಸ್ಕೆಟ್ ತಂದು ತಿನ್ನೋದಕ್ಕಿಂತ ಫ್ರೆಶ್ಶಾಗಿ ಮನೇಲಿ ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಸಾಧ್ಯ ಆದಷ್ಟು ನೀವು ಎಣ್ಣೆ ಹಾಕೋದು ಬದಲು ತುಪ್ಪವನ್ನು ಹಾಕಿ ಮಾಡಿದರೆ ಫ್ಲೇವರ್ ಇನ್ನೂ ಸೂಪರಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಸೊ ನೋಡಿ ನಾನು ನೆಕ್ಸ್ಟ್ ಈಗ ಪ್ರೊಸೆಸ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಒಂದು ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಬಿಸ್ಕೆಟ್ ಶೇಪ್ ರೆಡಿ ಆಗುತ್ತೆ. ನೀವು ಬೇಕಿದ್ರೆ ಲೈನ್ಸ್ ಕೂಡ ಮಾಡ್ಕೊಳ್ಬೋದು, ಅಂದರೆ ಬಿಸ್ಕೆಟ್ ಮೇಲೆ ಬರುವಂಥ ಮಾರ್ಕ್ಸ್ ಏನಿರುತ್ತಲ್ವ, ನಿಮಗೇನಾದರೂ ಬೇರೆ ಥರ ಡಿಸೈನ್ಸ್ ಬೇಕು ಅಂದರೆ ಸೊ ನೀವು ಯಾವ ಥರ ಬೇಕೋ ಆ ಥರ ಬಿಸ್ಕೆಟ್ ಮೇಲೆ ಮಾಡ್ಕೊಳ್ಬೋದು. ಯಾಕೆಂದರೆ ಹಿಟ್ಟು ತುಂಬಾ ಸಾಫ್ಟಾಗಿರೋದ್ರಿಂದ ನೀವು ಮಾಡಿದಂಥ ಶೇಪಲ್ಲಿ ಬಿಸ್ಕೆಟ್ ಕೂಡ ಈಸಿಯಾಗಿ ರೆಡಿ ಆಗುತ್ತೆ. ಸೊ ನೋಡಿ ಸುತ್ತಲೂ ಈ ಥರ ಒಂದೇ ಸಮಾನ ದಪ್ಪವಾಗಿ ಇರಬೇಕು. ಮೇಲೆ ನಾನು ಸ್ವಲ್ಪ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ಬರೀ ಬಿಸ್ಕೆಟ್ ಕೂಡ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಅಟ್ರಾಕ್ಷನ್ ಆಗುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಇದೇ ಥರ ಉಳಿದೆಲ್ಲ ಬಿಸ್ಕೆಟ್ನು ಸಹ ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು. ಸೊ ನೋಡಿ ಆದಷ್ಟು ಸ್ವಲ್ಪ ಬಿಸ್ಕೆಟನ್ನು ಇಡುವಾಗ ಗ್ಯಾಪ್ನ ಮಾಡ್ಕೊಂಡಿಡಿ. ಯಾಕೆಂದರೆ ಬಿಸ್ಕೆಟ್ ಸ್ವಲ್ಪ ನಿಧಾನವಾಗಿ ಅದು ಕುಕ್ಕರಲ್ಲಿ ಬೇಯುವಾಗ ಏನಾಗುತ್ತೆ ಅಂದರೆ ಉಬ್ಬುತ್ತಾ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಒಂದು ಕಡ್ಡಿ ಆಗುವಷ್ಟು ಜಾಗವನ್ನು ಬಿಟ್ಟು ನೀವು ಈ ಥರ ಬಿಸ್ಕೆಟ್ನ ರೆಡಿ ಮಾಡಬೇಕು. ಫೈನಲಾಗಿ ಎಲ್ಲ ಹಿಟ್ಟನ್ನು ಸಹ ನಾನು ಈ ಥರ ಬಿಸ್ಕೆಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ಒಂದು ಕುಕ್ಕರ್ನ ತೊಗೊಳ್ಳಿ. ಒಂದು ಕುಕ್ಕರ್ಗೆ ನಾನೀಗ ಸ್ಟ್ಯಾಂಡನ್ನು ಇಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಸ್ಟ್ಯಾಂಡ್ ಅವೈಲೇಬಲ್ ಇಲ್ಲ ಅಂದರೆ ಸೊ ನೀವು ಒಂದು ಪ್ಲೇಟ್ಸ್ ಕೂಡ ಡಬ್ಬಾಕೊಂಡು ಇಟ್ಕೊಳ್ಬೋದು. ಸೊ ನೋಡಿ ಆ ಸ್ಟ್ಯಾಂಡ್ ಮೇಲೆ ಒಂದು 5 ನಿಮಿಷ ಮೊದಲಿಗೆ ಕುಕ್ಕರ್ ಫ್ರೀ ಹೀಟ್ ಮಾಡ್ಕೊಳ್ಳಿ. ಹೀಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಟ್ಯಾಂಡ್ ಇಡಿ. ಸ್ಟ್ಯಾಂಡ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಬಿಸ್ಕೆಟ್ ಪ್ಲೇಟ್ನ ಇಡಿ. ಸೊ ಬಿಸ್ಕೆಟ್ ಪ್ಲೇಟ್ನ ಇಡುವಾಗ ಸುತ್ತಲೂ ಒಂದೇ ಮೆಜರ್ಮೆಂಟ್ ಗ್ಯಾಪಲ್ಲಿ ಪ್ಲೇಸ್ ಇರಬೇಕು. ಅಂದರೆ ಅದೇನು ಸುತ್ತಲೂ ಗ್ಯಾಪ್ ಇದೆಯಲ್ವ ಅದು ಒಂದೇ ಸಮಾನವಾಗಿರಬೇಕು, ಆ ಥರ ನೋಡಿಕೊಂಡು ಇಟ್ಕೊಳ್ಳಿ. ಸೊ ನಾನೀಗ ಕುಕ್ಕರ್ ರಬ್ಬರನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಕುಕ್ಕರ್ ರಬ್ಬರ್ನ ಹಾಕಬೇಡಿ, ಕುಕ್ಕರ್ ರಬ್ಬರನ್ನು ತೆಗೆದು ವಿಸಿಲನ್ನು ತೆಗಿಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ವಿಸಿಲ್ ಹಾಕೋದು ಬೇಡ, ಕುಕ್ಕರ್ಗೆ ರಬ್ಬರನ್ನು ಹಾಕೋದು ಬೇಡ. ಸೇಮ್ ನಿಮಗೆ ಓವೆನ್ ಥರನೇ ಬರುತ್ತೆ. ಸೊ ನಿಮಗೆ ಕುಕ್ಕರಲ್ಲಿ ಬೇಡ ಅನ್ನೋರು ಒಂದು ಕಡಾಯಿ ತೊಗೊಂಡು ಕಡಾಯಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಆ ಉಪ್ಪಿನ ಮೇಲೆ ಸ್ಟ್ಯಾಂಡ್ ಇಟ್ಟು ಕೂಡ ನೀವು ಮಾಡ್ಕೊಳ್ಬೋದು ಕ್ಲೋಸ್ ಮಾಡಿ. ಬಟ್ ಕುಕ್ಕರಲ್ಲಿ ಮಾಡೋದ್ರಿಂದ ಸೇಮ್ ನಿಮಗೆ ಓವೆನ್ ಸ್ಟೈಲಲ್ಲಿ ಬಿಸ್ಕೆಟ್ ಕೂಡ ರೆಡಿ ಆಗುತ್ತೆ. ಸೊ ನೋಡಿ ನಾನು ಯಾವುದೇ ರೀತಿ ವಿಸಿಲ್ ಹಾಕಿಲ್ಲ, ಹಾಗೂ ರಬ್ಬರ್ ಕೂಡ ಹಾಕಿಲ್ಲ. ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 30 ನಿಮಿಷಗಳ ಕಾಲ ನಾನು ಈ ಬಿಸ್ಕೆಟನ್ನು ಬೇಯಿಸ್ಕೊಂಡಿದ್ದೀನಿ. ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ 30 ನಿಮಿಷ ಬೇಯಿಸ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ 20 ಮಿನಿಟ್ಸ್ ಅಂದರೆ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ನೋಡಿ ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಕೂಡ ತೋರಿಸಿದ್ದೀನಿ ನಿಮಗೆ. ಫೈನಲಾಗಿ 30 ನಿಮಿಷ ಆದಮೇಲೆ ನಾನೀಗ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇರುತ್ತೆ. ನೀವು ಏನಾದರೂ ಪ್ರೆಸ್ ಮಾಡಿ ನೋಡಿದರೆ ಅದು ಇನ್ನೂ ಸ್ವಲ್ಪ ಹಸಿ ಥರ ಇರುತ್ತೆ. ಯಾಕೆಂದರೆ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಬಿಸ್ಕೆಟ್ ರೆಡಿ ಆಗೋದು. 1 ಅವರ್ 1.5 ಅವರ್ ಆಗಲಿ ನೀವು ಅಂದರೆ 1.5 ತಾಸು ಅಥವಾ 1 ತಾಸು ಬಿಸ್ಕೆಟ್ಗೆ ರೆಸ್ಟ್ ಕೊಟ್ಟಾಗ ಕಂಪ್ಲೀಟಾಗಿ ಕ್ರಿಸ್ಪಿಯಾಗಿ ಬಿಸ್ಕೆಟ್ ಕೂಡ ರೆಡಿ ಆಗುತ್ತೆ. ನಿಧಾನವಾಗಿ ಪ್ಲೇಟಿಂದ ಕುಕ್ಕರಿಂದ ತಕ್ಕೊಳ್ಳಿ ಪ್ಲೇಟ್ನ, ತುಂಬ ಸುಡುತ್ತೆ ಅದು. ಸೊ ಹಾಗಾಗಿ ಇದನ್ನು 1 ಅವರ್ ಆರಲಿಕ್ಕೆ ಬಿಡಿ. ಸೊ ನೋಡಿ ತುಂಬ ಸುಡ್ತಿದೆ, 1 ಅವರ್ ಆರಲಿಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು 1.5 ಅವರ್ ಅಥವಾ 1 ಅವರ್ ಆದಮೇಲೆ ಬಿಸ್ಕೆಟ್ನ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸೇಮ್ ನಿಮಗೆ ಬೇಕ್ರಿ ಸ್ಟೈಲಲ್ಲೇ ತುಂಬಾ ಕ್ರಿಸ್ಪಿಯಾಗಿ ಬಿಸ್ಕೆಟ್ ಕೂಡ ರೆಡಿಯಾಗಿತ್ತು. ಸೊ ನೋಡಿ ನಿಮಗೆ ಕೆಲವ್ರಿಗೆ ಅನಿಸ್ಬೋದು ಬಿಸ್ಕೆಟ್ ಮಾಡುವಾಗ ಕುಕ್ಕರಿಂದ
ತೆಗೆದಾಗ ಅದು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಬಿಸ್ಕೆಟ್ ಬಂದಿಲ್ಲ, ಕೆಟ್ಟೋಗಿದೆ ಅನ್ನೋರು. ಸೊ ಬಿಸ್ಕೆಟ್ಗೆ ನೀವು ಯಾವಾಗಲೂ ಯಾವುದೇ ರೀತಿ ಬಿಸ್ಕೆಟನ್ನು ಮಾಡಿ, ರಾಗಿ ಕುಕೀಸೇ ಮಾಡಿ, ಯಾವುದಾದ್ರೂ ಬಿಸ್ಕೆಟ್ನ ಮಾಡುವಾಗ ಅದಕ್ಕೆ 1 ಅವರ್ ಅಥವಾ 1.5 ತಾಸು ನೀವು ರೆಸ್ಟ್ಗೆ ಕೊಟ್ಟಾಗ ಮಾತ್ರ ಪರ್ಫೆಕ್ಟಾಗಿ ಬಿಸ್ಕೆಟ್ ಕೂಡ ರೆಡಿಯಾಗುತ್ತೆ. ಆರಿದಾಗಲೇ ಬಿಸ್ಕೆಟ್ ಎಲ್ಲ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡಿ, ಫೈನಲ್ ಆಗಿ ಬಿಸ್ಕೆಟ್ ಕೂಡ ತುಂಬಾ ಟೇಸ್ಟಿಯಾಗಿ ಹಾಗೂ ತುಂಬಾ ಕ್ರಿಸ್ಪಿಯಾಗಿ ಕೂಡ ಒಳಗಡೆ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಸೊ ನೋಡಿ, ನಾನು ಯಾವ ಸೈಜಲ್ಲಿ ಮಾಡ್ಕೊಂಡಿದ್ದೀನೋ ಅದೇ ಸೈಜಲ್ಲಿ ಕೂಡ ಒಳಗಡೆ ಎಲ್ಲ ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ಯಾವುದೇ ರೀತಿ ಹಿಟ್ಟು ಥರ ತಿನ್ನೋದು ಅನಿಸಿದ್ದಿಲ್ಲ, ಸೂಪರ್ ಡೂಪರ್ ಆಗಿತ್ತು. ಸೊ ನೋಡಿ, ನೀವೇನಾದರೂ ಬಿಸ್ಕೆಟ್ನ ಮಾಡಿಲ್ಲ ಅಂದರೆ ಒಂದ್ಸಲ ನಾನು ಮಾಡಿರುವ ಈ ವಿಧಾನದಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.